ಹವಾನವನ್ನು ಮೀರಿಸುವಂತಿದೆ ಶ್ರೀಕಿಯ ಡಿಜಿಟಲ್ ಪ್ಲಾನ್. ದುಬೈ ಟು ಬೀದರ್ ಬಿಟ್ಕಾಯಿನ್ ವರ್ಗಾವಣೆಯ ರೂಟ್ ಮ್ಯಾಪ್. ಮೊದಲು ದುಬೈನಲ್ಲಿ ಡೌನ್ಲೋಡ್ ಆದವು ಬಿಟ್ಕಾಯಿನ್ಗಳು. ದುಬೈನಿಂದ ಮಾರಿಷಸ್, ಅಲ್ಲಿಂದ ಸೀಮನ್ ಐಲ್ಯಾಂಡ್ಗೆ ವರ್ಗಾವಣೆ. ನಂತರ ಸಿಂಗಾಪುರ ಮೂಲಕ ಹೈದರಾಬಾದ್ ಕಂಪನಿಯೊಂದಕ್ಕೆ ಬಂತ. ಹೈದರಾಬಾದ್ ಕಂಪನಿಯಿಂದ ಬೀದರ್ನ ಕೋಆಪರೇಟಿವ್ ಸೊಸೈಟಿಗೆ ಹೋಯ್ತಾ. ಅಲ್ಲಿಂದ IPS ಅಧಿಕಾರಿ ಪತ್ನಿಯ ಖಾತೆಗೆ ಸಾವಿರಾರು ಕೋಟಿ ಜಮೆ ಆಯ್ತಾ. 10,000 ಕೋಟಿ ರಿಲೀಸ್ ಮಾಡಲು 40 ನಕಲಿ ಅಕೌಂಟ್ ಕ್ರಿಯೇಟ್ ಆದ್ವಾ. ಕಪ್ಪು ಹಣವನ್ನು ಕಾನೂನುಬದ್ಧವಾಗಿ ವೈಟ್ ಮಾಡಿದ್ಯಾಕೆ? ಹೇಗೆ? ರಾಜಕಾರಣಿಯ ಮಗನ ಆಕ್ಸಿಸ್ ಬ್ಯಾಂಕ್ ಖಾತೆಗೆ ಬಂತ 250 ಕೋಟಿ. ಕ್ರಿಪ್ಟೋ ಕರೆನ್ಸಿ ಲಾಭ ಅಂತ ಸುಳ್ಳು ಹೇಳಿ ಕಥೆ ಕಟ್ಟಲಾಯ್ತಾ. ಡಿಜಿಟಲ್ ಡಾನ್ ಶ್ರೀಕಿಯ ಅಸಲಿ ಅವತಾರ ಏನು? ಯಾಕಂದ್ರೆ ಹವಾನವನ್ನು ಮೀರಿಸುವಂತಿರುವಂತಹ ಶ್ರೀಕಿಯ ಈ ಡಿಜಿಟಲ್ ರೂಪ ದುಬೈ ಟು ಬೀದರ್ ಬಿಟ್ಕಾಯಿನ್ ವರ್ಗಾವಣೆಯ ರೂಟ್ ಮ್ಯಾಪ್. ಮೊದಲು ದುಬೈನಲ್ಲಿ ಡೌನ್ಲೋಡ್ ಆದವು ಬಿಟ್ಕಾಯಿನ್ಗಳು. ಆನಂತರ ದುಬೈನಿಂದ ಮಾರಿಷಸ್, ಅಲ್ಲಿಂದ ಸೀಮನ್ ಐಲ್ಯಾಂಡ್ಗೆ ವರ್ಗಾವಣೆ. ನಂತರ ಸಿಂಗಾಪುರ ಮೂಲಕ ಹೈದರಾಬಾದ್ ಕಂಪನಿಯೊಂದಕ್ಕೆ ಬಂತ. ಹೈದರಾಬಾದ್ ಕಂಪನಿಯಿಂದ ಬೀದರ್ನ ಕೋಆಪರೇಟಿವ್ ಸೊಸೈಟಿಗೆ ಹೇಗೆ ಹೋಗಿದ್ದು? ಅಲ್ಲಿಂದ IPS ಅಧಿಕಾರಿ ಪತ್ನಿಯ ಖಾತೆಗೆ ಸಾವಿರಾರು ಕೋಟಿ ಜಮೆ ಆಯ್ತಾ. 10,000 ಕೋಟಿ ರಿಲೀಸ್ ಮಾಡೋದಕ್ಕೆ 40 ನಕಲಿ ಅಕೌಂಟ್ ಕ್ರಿಯೇಟ್ ಆದ್ವ. ಕಪ್ಪು ಹಣವನ್ನ ಕಾನೂನುಬದ್ಧವಾಗಿ ವೈಟ್ ಮಾಡಿದ್ದಾದ್ರೂ ಹೇಗೆ? ರಾಜಕಾರಣಿಯ ಮಗನ ಆಕ್ಸಿಸ್ ಬ್ಯಾಂಕ್ ಖಾತೆಗೆ ಬಂತ 250 ಕೋಟಿ. ಈ ಕ್ರಿಪ್ಟೋ ಕರೆನ್ಸಿ ಲಾಭ ಅಂತ ಸುಳ್ಳು ಹೇಳಿ ಕಟ್ಟಲಾಯ್ತಾ ಕಥೆಯನ್ನ? ಪ್ರಮುಖವಾಗಿ ಕಾಡುವಂತ ಪ್ರಶ್ನೆ ಇದು. 10,000 ಕೋಟಿ ರಿಲೀಸ್ ಮಾಡೋದಕ್ಕೆ 40 ನಕಲಿ ಅಕೌಂಟ್ಗಳು ಕ್ರಿಯೇಟ್ ಆದ್ವಾ. ಕಪ್ಪು ಹಣವನ್ನು ಕಾನೂನುಬದ್ಧವಾಗಿ ವೈಟ್ ಮಾಡಿಕೊಂಡಿದ್ದು ಹೇಗೆ? ರಾಜಕಾರಣಿಯ ಮಗನ ಆಕ್ಸಿಸ್ ಬ್ಯಾಂಕ್ ಖಾತೆಗೆ ಬಂತ 250 ಕೋಟಿ. ಈ ಕ್ರಿಪ್ಟೋ ಕರೆನ್ಸಿ ಲಾಭ ಅಂತ ಸುಳ್ಳು ಹೇಳಿ ಕಟ್ಟಲಾಯ್ತಾ ಟ್ಯಾಕ್ಸ್ ಅನ್ನ? ಇದು ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣನ ಬಗ್ಗೆ ನಿಮಗೆಷ್ಟು ಗೊತ್ತು? ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಶ್ರೀಕಿಯ ಕುರಿತಾಗಿ ಎಳೆಯಾಗಿ ಸುದ್ದಿಯನ್ನು ಬಿಚ್ಚಿಡ್ತಾ ಇದ್ವಿ. ಡಿಜಿಟಲ್ ಡಾನ್ ಶ್ರೀಕಿಯ ಅಸಲಿ ಕಹಾನಿ ಏನು? ಇನ್ವೆಸ್ಟಿಗೇಷನ್ ನಡೆಸಿದ್ದು ಹೇಗೆ? ಆ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಕ್ರಿಪ್ಟೋ ಕರೆನ್ಸಿಯ ಲಾಭವನ್ನು ಪಡ್ಕೊಂಡಿದ್ದು ಯಾರು? ಯಾರ ಪಾಲಾಯ್ತು ಸಾವಿರಾರು ಕೋಟಿ ರೂಪಾಯಿ ಹಣ? ಇದೆಲ್ಲವನ್ನು ಕೂಡ ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಎಳೆಯಾಗಿ ನಿಮ್ಮ ಮುಂದೆ ಇಡ್ತಾ ಇದೆ ವೀಕ್ಷಕರೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.